ಹಾಯ್ ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ದಿನ ಫ್ರೈಡೇ. ಸೊ ಫ್ರೈಡೇ ಎಲ್ಲ ಏನು ಮಾಡ್ತೀನಿ ಅಂತ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಮೂವಿ ಮತ್ತು ಸೀರೀಸ್ ಯಾವ್ದು ಚೆನ್ನಾಗಿರುತ್ತೆ, ಕಾಮಿಡಿ ಅಥವಾ ಸಸ್ಪೆನ್ಸ್ ಥ್ರಿಲ್ಲರು, ಇದನ್ನ ಜಾಸ್ತಿ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ ಬನ್ನಿ ಗಾಯ್ಸ್, ಇವತ್ತಿನ ಮೂವಿ ಯಾವುದು ಅಂತ ಆಲ್ಮೋಸ್ಟ್ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗೋಗಿರುತ್ತೆ. ಸೊ ಇವತ್ತಿನ ಮೂವಿ ಬಂದ್ಬಿಟ್ಟು ಪ್ರೇಮಂಟೆ ಅಂತ ಮೂವಿ ಹೆಸರು. ಸೊ ಫುಲ್ ಮೂವಿ ಹೆಸರು ಬೇಕು ಅಂದರೆ ಪ್ರೇಮಂಟೆ ಥ್ರಿಲ್ಲು ಪ್ರಾಪ್ತಿರಸ್ತು ಅಂತ. ಸೊ ಈ ಮೂವಿ ಬಂದು ನೆಕ್ಸ್ಟ್ ಲೆವೆಲ್ ಕಾಮಿಡಿ ಮೂವಿ ಗಾಯ್ಸ್. ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲ ಏನೂ ಇಲ್ಲ. ಸೊ ನೆಕ್ಸ್ಟ್ ಲೆವೆಲ್ ಕಾಮಿಡಿ ಮೂವಿ. ಇದರಲ್ಲಿ ಹೀರೋ ಕ್ಯಾರೆಕ್ಟರ್ ಏನು ಅಂದರೆ, ಸಿಂಪಲಾಗಿ ಹೇಳಬೇಕು ಅಂದರೆ ಹೀರೋ ಒಬ್ಬ ಕಳ್ಳ. ಸೊ ಕಳ್ಳ ಏನು ಮಾಡ್ತಾ ಇರ್ತಾನೆ ಅಂತ ಗೊತ್ತು, ಮನೆಗೆ ಹೋಗಿ ಕಳ್ತನ ಮಾಡ್ತಾ ಇರ್ತಾನೆ. ಸೊ ಇವಂದೇ ಆದ ಒಂದು ಗ್ರೂಪ್ ಇರುತ್ತೆ. ಗ್ರೂಪಲ್ಲಿ ಒಂದಷ್ಟು ಡಿಸ್ಕಷನ್ ಮಾಡಿ ಪ್ಲ್ಯಾನ್ ಮಾಡಿ ಒಂದು ಇದನ್ನು ಅಂದರೆ ಒಂದು ಕ್ಲೂನು ಬಿಡದಿರೋ ರೀತಿ ಕಳ್ತನ ಮಾಡ್ತಿರ್ತಾರೆ. ಚಿಕ್ಕ ಪುಟ್ಟ ಕಳ್ತನ, ದೊಡ್ಡ ಕಳ್ತನ ಎಲ್ಲ ಮಾಡ್ತಾರೆ, ಚಿಕ್ಕ ಪುಟ್ಟ ಕಳ್ತನ ಮಾಡ್ತಾ ಇರ್ತಾರೆ. ಅಂದರೆ ನೆಕ್ಸ್ಟ್ ಲೆವೆಲ್ ಅಂದರೆ ಮಿಡಲ್ ರೇಂಜಲ್ಲೇ ಕಳ್ತನ ಮಾಡ್ತಾರೆ. ಚಿಕ್ಕ ಪುಟ್ಟ ಅಂದರೆ ಬರೀ ಏನದು ಜಾಬ್ ಸ್ನ್ಯಾಚಿಂಗು, 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಹಿಂಗಲ್ಲ, ಒಂದು ಸ್ವಲ್ಪ ಮಿಡಲ್ ರೇಂಜಲ್ಲೇ ಕಳ್ತನ ಮಾಡ್ತಾ ಇರ್ತಾರೆ. ಸೊ ಇವನಿಗೆ ಹೆಣ್ಣು ಹುಡುಕ್ತಾ ಇರ್ತಾರೆ ಗೈಸ್. ಹೆಣ್ಣು ಹುಡುಕ್ಬೇಕಾದ್ರೆ ಸಿಂಪಲ್ಲಾಗಿ ಒಂದು ವೆಡ್ಡಿಂಗ್ಗೆ ಹೋಗಿರ್ತಾರೆ. ವೆಡ್ಡಿಂಗಲ್ಲಿ ಒಂದು ಹುಡುಗಿಗೆ ಏನೋ ಹೆಲ್ಪ್ ಮಾಡೋಕ್ಕೋಗಿ ಕಳ್ತನ ಮಾಡ್ತಾನೆ. ಸೊ ಅದನ್ನ ನೋಡಿ ಇಂಪ್ರೆಸ್ ಆಗ್ತಾಳೆ. ಇಂಪ್ರೆಸ್ ಆಗಿ ಎಲ್ಲ ಮದುವೆ ಆಗಿ ಇವನ್ ಪ್ರೊಫೆಷನ್ ಅವಳು ಕ್ಲೀನಾಗಿ ಹೇಳಿರಲ್ಲ. ಸೊ ನಾನೊಬ್ಬ ಕಳ್ಳ ಅಂತ, ಅವನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನೋ ಥರ ಹೇಳ್ಕೊಂಡು ಮೂವ್ ಆಗಿರ್ತಾರೆ. ಸೊ ಸಿಂಪಲ್ಲಾಗಿ ಇದು ಮೂವಿಲಿ ಹೋಗ್ತಾ 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 ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಕಾಮಿಡಿ ಇದೆ. ಸೊ ಒಂದು ಪಾಯಿಂಟಲ್ಲಿ ಅವನು ಕಳ್ಳ ಅಂತ ಇವಳು ಗೊತ್ತಾಗುತ್ತೆ. ಸೊ ಇಬ್ಬರೂ ಸೇರಿ ಕಳ್ತನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗೈಸ್. ಇಲ್ಲಿಂದ ನೆಕ್ಸ್ಟ್ ಲೆವೆಲ್ ಮೂವಿ ಇರೋದಂತೂ ಕಾಮಿಡಿ ಅಂತೂ. ಸೊ ಇವಾಗ ಕಳ್ತನ ಮಾಡೋಕ್ಕೆ ಹೋದಾಗ ಏನಂದರೆ, ಕಳ್ತನ ಮಾಡಬೇಕು, ಸೈಲೆಂಟಾಗಿ ಎಸ್ಕೇಪ್ ಆಗಬೇಕು. ಬಟ್ ಇವಳಿಗೆ OCD ಪ್ರಾಬ್ಲಮ್ ಇರುತ್ತೆ. ಆವಾಗ ಏನು ನಡೆಯುತ್ತೆ ಅನ್ನೋದೇ ಸ್ಟೋರಿ ಗೈಸ್. ಸಿಂಪಲ್ಲಾಗಿ ಒಂದು ಮನೆಗೆ ಹೋಗಿ ಕಳ್ತನ ಮಾಡಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಕ್ಲೀನ್ ಮಾಡಿ ಇದು ಮಾಡಿ ಎಲ್ಲ ರೆಡಿ ಮಾಡಿ ಕಳ್ತನ ಮಾಡೋದೇ ಇದರ ಮೂಲ ಇದು. ಆಮೇಲೆ ಇನ್ನೂ ಒಂದೇನು ಅಂದರೆ, ಕಳ್ತನ ಆಗಬೇಕಾದ್ರೆ ಏನಕ್ಕೆ ಅವರು ಕಂಪ್ಲೇಂಟ್ ಕೊಡಲ್ಲ ಅಂತಲೂ ಇದ್ರ ಕ್ಲೀನಾಗಿ ತೋರಿಸಿದ್ದಾರೆ. ಯಾಕಂದರೆ ಹಾರ್ಡ್ ಕ್ಯಾಶ್ ಇಟ್ಟಿರ್ತಾರೆ. ಹಾರ್ಡ್ ಕ್ಯಾಶ್ ಅಷ್ಟು ಇಡೋಂಗಿಲ್ಲ, ಅದು ಬ್ಲ್ಯಾಕ್ ಮಣಿನ ಅವರು ಕದೀತಾ ಇರ್ತಾರೆ. ಸೊ ಅದನ್ನೆಲ್ಲ ಪ್ರೊಫೆಷ್ನಲ್ಲಾಗಿ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ. ಇವಳು ಜಾಯ್ನ್ ಆದಮೇಲೆ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ. ಬಟ್ ಮನೆಗೆ ಕಳ್ತನ ಮಾಡೋಕ್ಕೆ ಹೋದಾಗ ಇವಳು ಕೆಲಸ ಏನು ಅಂದರೆ, ಕ್ಲೀನಾಗಿ ಮನೆ ಕ್ಲೀನ್ ಮಾಡೋದು, ಫ್ರಿಡ್ಜ್ ಕ್ಲೀನ್ ಮಾಡೋದು, ಕಿಚನ್ ಕ್ಲೀನ್ ಮಾಡೋದು, ಅಡುಗೆ ಮಾಡೋದು, ತಿನ್ನೋದು, ತಿಂದಾದ್ಮೇಲೆ ಕ್ಲೀನಾಗಿ ಪಾತ್ರೆ ಎಲ್ಲ ಬೆಳಗಿ ಮಡಗೋದು. ಸೊ ಈ ರೀತಿ ಇದು ಒಂಥರ ಯೂನಿಕ್ ಕಾನ್ಸೆಪ್ಟ್ ಗೈಸ್. ನೆಕ್ಸ್ಟ್ ಲೆವೆಲಲ್ಲಿ ಇದೆ ಅಂತಲೇ ಅನ್ಕೊಳ್ಳಿ. ಇವಾಗ ಕಳ್ತನ ಮಾಡೋಕೆ ಹೋದಾಗ ಏನು ಅಂದರೆ, ಆ ಥರ ಇರಬೇಕು. ಓಕೆ ಫೈನ್, ನಾನು ಪಟ್ ಅಂತೆಲ್ಲ ಮುಗಿಸ್ಕೋಬೇಕು, ನನ್ನ ಕೆಲಸ ಮುಗಿಸ್ಕೋಬೇಕು, ನಾನು ಜಂಪ್ ಆಗಬೇಕು ಅನ್ನೋ ರೀತಿ ಆ ಥರ ಇರಬೇಕು. ಬಟ್ ಇವ್ರದ್ದು ಹಂಗಲ್ಲ. ಒಂದು ನೈಟ್ ಫುಲ್ಲು ಸ್ಟೇ ಆಗಿ, ಒಂದು ನೈಟ್ ಒಂಥರ ವೆಕೇಷನ್ಗೆ ಹೋಗಿರೋ ಥರ ಎಂಜಾಯ್ ಮಾಡ್ತಾ ಇರ್ತಾರೆ ಗಂಡ ಹೆಂಡ್ತಿ. ಒಂಥರ ಸ್ಟೇ ಆಗಿ ಆರಾಮಾಗಿ ಕಳ್ತನ ಮಾಡಿ ಇದೆಲ್ಲ ಮಾಡಿ ಏನು ಎಕ್ಸೆಟ್ರಾ ಕ್ಲೀನ್ ಮಾಡಿ ಕುಕ್ ಮಾಡ್ಕೊಂಡು ತಿಂದು ಅವ್ರಿಗೂ ಮಿಕ್ಸ್ತಾರೆ. ಆಮೇಲೆ ಇನ್ನೂ ಒಂದೇನು ಅಂದರೆ, ಬಿರಿಯಾನಿ ಸ್ಪೆಷಲಾಗಿ ಮಾಡ್ತಿರ್ತಾಳೆ. ಸೊ ಪ್ರತಿಯೊಂದು ಮನೇಲೂ ಬಿರಿಯಾನಿ ಮಾಡಿ ಇಡ್ತಾ ಇರ್ತಾಳೆ. ಅಂದರೆ ಅವ್ರು ತಿನ್ನಕ್ಕೆ ಮಾಡ್ಕೊತಾರೆ, ಬಟ್ ಮಿಕ್ಕಿರೋದನ್ನ ಹಂಗೆ ಮಡಗಿರ್ತಾರೆ. ಸೊ ಮಾರನೆಗೆ ಬಂದಾಗ ಮನೆ ಫುಲ್ಲು ಕ್ಲೀನಾಗಿರುತ್ತೆ. ಅಂದರೆ ಮನೆ ಓನರ್ಗಳು ಬಂದಾಗ ಮನೆ ಫುಲ್ಲು ಕ್ಲೀನಾಗಿರುತ್ತೆ, ಎಷ್ಟು ಪೀಸಾಗಿರುತ್ತೆ. ಸೊ ಆ ಬಿರಿಯಾನಿ ತಿಂತಾರೆ, ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ. ಸೊ ಇದೇ ಒಂದು ದೊಡ್ಡ ನ್ಯೂಸ್ ಆಗೋಗುತ್ತೆ. ಯಾರೂ ಕಂಪ್ಲೇಂಟ್ ಕೊಡಲ್ಲ, ಕಳ್ತನ ಏನೂ ಆಗಿಲ್ಲ ನಮ್ಮ ಮನೆಯಲ್ಲಿ, ಬಟ್ ನಮ್ಮ ಮನೆ ಕ್ಲೀನಾಗಿದೆ, ಇದಾಗಿದೆ ಅದಾಗಿದೆ ಅಂತ. ಆಮೇಲೆ ಇನ್ನೂ ಒಂದೇನಂದರೆ, ಪಬ್ಲಿಸಿಟಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ಸೊ ನ್ಯೂಸ್ ಚಾನಲಲ್ಲಿ ಡೈರೆಕ್ಟಾಗಿ ಅಥವಾ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ, ಸೊ ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ, ಸೊ ದಯವಿಟ್ಟು ಆ ಕಳ್ಳರು ಎಲ್ಲೇ ಇದ್ರೂ ನಮ್ಮ ಮನೆಗೆ ವಿಸಿಟ್ ಮಾಡಿ ಕ್ಲೀನಾಗಿ ಕ್ಲೀನ್ ಮಾಡಿಬಿಟ್ಟು ಬಿರಿಯಾನಿ ಮಾಡಿಟ್ಬಿಟ್ಟು ಹೋಗಿ. ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಪಕ್ಕದ ಮನೆಯವಳು, ಈ ಮನೆಯವಳು, ನನ್ನ ಪಕ್ಕದ ಮನೆಯಲ್ಲೇ ಕಳ್ತನ ಆಗಿರೋದು, ಬಿರಿಯಾನಿ ಟೇಸ್ಟ್ ಮಾಡಿದೆ, ನೆಕ್ಸ್ಟ್ ಲೆವೆಲಲ್ಲಿದೆ ಅಂತ ಈ ರೀತಿ ಒಂದು ಹಬ್ಕೊಂಡು ಲೈಕ್ ನೆಕ್ಸ್ಟ್ ಲೆವೆಲಲ್ಲಿ ಹೋಗುತ್ತೆ. ಬಟ್ ಈ ಕಳ್ಳರು ಹೆಂಗೆ ಸಿಯಾಕತ್ತಾರೆ ಲಾಸ್ಟಲ್ಲಿ ಅಂದರೆ, ಸಿಂಪಲಾಗಿ ಗೈಸ್, ದುಡ್ಡು ಕದಿಬೇಕಾದ್ರೆ ಸಿಯಾಕತ್ತಾರಲ್ಲ, ಒಡವೆ ಕದೀತಾ ಇರಬೇಕಾದ್ರೆ ಸಿಯಾಕತ್ತಾರಲ್ಲ, ಲೈಕ್ ಈ ಥರ ಏನೋ ಒಂದು ಕಳ್ತನ ಮಾಡ್ಬೇಕಾದ್ರೆ ಸಿಯಾಕತ್ತಾರಲ್ಲ. ಒಂದು ಮನೆಗೆ ಹೋದಾಗ ಏನಾಗುತ್ತೆ, ಒಂದೇ ಒಂದು ಚಿಕ್ಕ ಎಲಿಫೆಂಟ್ ಗೊಂಬೆ ತುಂಬ ಇಷ್ಟ ಆಗೋಗುತ್ತೆ ಹೀರೋಯಿನ್ಗೆ. ಸೊ ಅದೊಂದನ್ನ ಪಿಕ್ ಮಾಡ್ಕೊತಾಳೆ. ಸೊ ಅದು ಒಂದೇ ಗೈಸ್ ಎವಿಡೆನ್ಸು. ಸೊ ಅದು ಯಾವ ರೀತಿ ತೋರಿಸಿದ್ದಾರೆ ಅಂದರೆ, ಅದು ಅವರ ಯಜಮಾನ್ರು ಅಂದರೆ ಮನೆ ಓನರ್ ಯಜಮಾನ್ರು ಫಸ್ಟ್ ಗಿಫ್ಟಾಗಿ ಕೊಟ್ಟಿರ್ತಾರೆ. ಸೊ ಅದನ್ನು ಮೆಮೊರೇಬಲ್ ಆಗಂತ ಇಟ್ಕೊಂಡಿರ್ತಾರೆ. ಮೇ ಬಿ ಅವ್ರ ಯಜಮಾನ್ರು ತಿರೋಗಿರ್ತಾರೆ ಅನ್ಸು. ಸೊ ಅದಕ್ಕೋಸ್ಕರ ಮೆಮೊರೇಬಲ್ ಆಗಿ ಇಟ್ಕೊಂಡಿರ್ತಾರೆ. ಅಟ್ ಎನಿ ಕಾಸ್ಟ್ ನನಗೆ ಅದು ಬೇಕು. ಅವ್ರ ಮನೇಲಿ ದುಡ್ಡು ಕಳ್ತನ ಆಗಿರುತ್ತೆ, ಎಲ್ಲ ಆಗಿರುತ್ತೆ, ಬಟ್ ಅದು ಅವಳಿಗೆ ಮ್ಯಾಟ್ರಲ್ಲ. ಬಟ್ ಅದು
ಕಿಂತ ಮೇಯ್ನು ಇದು ನನಗೆ ಬೇಕು ಅಂತ ಒಂದು ಕಂಪ್ಲೇಂಟ್ ರೈಸ್ ಮಾಡ್ತಾಳೆ. ಅಲ್ಲಿಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ಕಾಮಿಡಿಯಾಗಿ ಹೋಗುತ್ತೆ ಗೈಸ್. ಇಲ್ಲಿ ಎಲ್ಲೂ ಸೀರಿಯಸ್ಸು, ತುಂಬ ಸೀರಿಯಸ್ ಆಗಿ ನೋಡಬೇಕು, ಥ್ರಿಲ್ಲಿಂಗು, ಸಸ್ಪೆನ್ಸು, ಇಲ್ಲಿ ಹಿಂಗೆ ಇದೆಲ್ಲ ಏನಿಲ್ಲ. ಆರಾಮಾಗಿ ಪೀಸಾಗಿ ಫ್ಯಾಮಿಲಿ ಜೊತೆ ಆರಾಮಾಗಿ ಮಲ್ಕೊಂಡು ಪೀಸ್ ಆಫ್ ಮೈಂಡಲ್ಲಿ ಕಾಮಿಡಿಯಾಗಿ ನಕ್ಕೊಂಡು ನೋಡೋ ಅಂಥ ಮೂವಿ ಇದು. ಸೊ ಕಂಪ್ಲೀಟ್ A to Z ಮೂವಿ ಸ್ಟಾರ್ಟ್ ಆಗಿದ್ದು ಎಂಡವರೆಗೂ ಆಲ್ಮೋಸ್ಟ್ ಅಲ್ಲೂ ಕಾಮಿಡಿಯಾಗಿ ಇರುತ್ತೆ. ಸೊ ಆಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಇನ್ವೆಸ್ಟಿಗೇಷನ್ ನೆಕ್ಸ್ಟ್ ಲೆವೆಲಲ್ಲಿ ಕಾಮಿಡಿಯಾಗಿ ಹೋಗುತ್ತೆ. ಸೊ ಕಾಮಿಡಿ ಆ್ಯಕ್ಟರ್ಸ್ ಎಲ್ಲ ಮಾಡಿದರೆ ನೆಕ್ಸ್ಟ್ ಲೆವೆಲಲ್ಲಿದೆ ಮೂವಿ ಮಾತ್ರ. ಸೊ ಅದಾದಮೇಲೆ ಎಲ್ಲ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಕಳ್ತನ ಮಾಡಿರೋರೆಲ್ಲ ಹಾಕೊಂಡು ಅದೊಂದು ಕಾಮಿಡಿ ವರ್ಷನಲ್ಲಿ ಹೋಗುತ್ತೆ. ಅದಾದಮೇಲೆ ಏನಾಗುತ್ತೆ ಅಂದರೆ ಆಯಿತು ಅಂದ್ಬಿಟ್ಟು ಇವರು ಜೈಲು ಶಿಕ್ಷೆ ಆಗುತ್ತೆ. ಅದಾದಮೇಲೆ ಆಚೆ ಬಂದು ಇವರೇ ಆದ ಒಂದು ರೆಸ್ಟೋರೆಂಟ್ ಕೆಫೆ ಥರ ಓಪನ್ ಮಾಡ್ತಾರೆ, ಬಿರಿಯಾನಿ ಸ್ಪೆಷಲ್ಲು. ಸೊ ಎಲ್ರಿಗೂ ಇಷ್ಟ ಆಗೋಗಿರುತ್ತೆ, ಪ್ರಮೋಷನ್ ಆಗೋಗಿರುತ್ತೆ ಆಲ್ಮೋಸ್ಟು. ಸೊ ನ್ಯೂಸ್ ಚಾನಲೆಲ್ಲ ಬಂದಿತ್ತು, ಅಲ್ಲೆಲ್ಲ ಬಂದಿತ್ತು. ಬಿರಿಯಾನಿ ಮಾತ್ರ ಸೂಪರಾಗಿತ್ತು, ಬಿರಿಯಾನಿ ಸೂಪರಾಗಿ ಮಾಡಿದ್ದೀವಿ, ನಮ್ಗೆ ರೆಸಿಪಿ ಬೇಕು, ಹಂಗೆ ಹಿಂಗೆ ಅಂತೆಲ್ಲ ಪಬ್ಲಿಸಿಟಿ ಆಗಿರುತ್ತಲ್ಲ. ಸೊ ಅದೇ ಅದೇ ಯೂನಿಕ್ನೆಸ್ನ ಇಟ್ಕೊಂಡು, ಅಂದರೆ ಅದೇ ಒಂದು ಐಡಿಯಾನ ಇಟ್ಕೊಂಡು ಒಂದು ಕೆಫೆನ ರೆಸ್ಟೋರೆಂಟ್ ಥರ ಚಿಕ್ಕದಾಗಿ ಹೋಟೆಲ್ ಓಪನ್ ಮಾಡಿ ನೆಕ್ಸ್ಟ್ ಲೆವೆಲಲ್ಲಿ ಕ್ಲಿಕ್ ಆಯ್ತಾರೆ. ಬಿಸ್ನೆಸ್ಸು ಕೂಡ ಇಂಪ್ರೂವ್ ಮಾಡ್ಕೊತಾ ಹೋಗ್ತಾರೆ. ಸೊ ಈ ಥರ ಗೈಸ್ ನೆಕ್ಸ್ಟ್ ಲೆವೆಲಲ್ಲಿದೆ ಮೂವಿ ಮಾತ್ರ. ಸೊ ಗೈಸ್ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಪ್ರೀವಿಯಸ್ ವೀಡಿಯೋಗಳು ನೋಡಿದರೆ ನೀವು ಅನಿಸುತ್ತೆ ಏನು ಇವನು ಜಾಸ್ತಿ ಏನು ಹೇಳಲ್ಲ ಮೂವಿ ಬಗ್ಗೆ ಅಂತ. ಸೊ ನಾನು ಇವಾಗ ಈ ಥರ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ A to Z ಇವಾಗ ನೋಡಿ ಮೂವಿಲಿ ಆಲ್ಮೋಸ್ಟ್ ನಾನು ಹೇಳಿರೋ ಸ್ಟೋರಿನೇ ಆಲ್ಮೋಸ್ಟ್ 60% ಹೇಳ್ಬಿಟ್ಟಿದ್ದೀನಿ. ಸೊ 60% ಎಷ್ಟು ನಿಮಿಷದಲ್ಲಿ ಹೇಳಿದ್ದೀನಿ? 5 ನಿಮಿಷದಲ್ಲಿ ಹೇಳಿದ್ದೀನಿ ಗೈಸ್. ಸಿಂಪಲಾಗಿ 5ರಿಂದ 8 ನಿಮಿಷದಲ್ಲಿ ಹೇಳಿದ್ದೀನಿ. 5ರಿಂದ 7 ನಿಮಿಷ ಹತ್ರ ಅನ್ಕೋತೀನಿ. ಸೊ ಇವಾಗ ಹಿಂಗೆ ಹೇಳ್ಬಿಟ್ಟಾಗ ನಿಮಗೆ ನೋಡೋಕೆ ಇಂಟ್ರೆಸ್ಟ್ ಆಗಲ್ಲ, ಫುಲ್ ಸ್ಟೋರಿನೇ ಕೇಳ್ಬಿಟ್ಟಿರ್ತೀರ ನನ್ನ ಬಾಯಲ್ಲಿ. ಕೆಲವೊಬ್ರಿಗೆ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ. ಇವಾಗ ನಾನು ಕೂಡ ಮೂವಿನ ಏನಾರು ನೋಡಬೇಕು ಅಂದಾಗ ಯೂಟ್ಯೂಬಲ್ಲಿ ಯಾರು ಹೇಳ್ಬೇಕಾದ್ರೆ ಕೇಳಿಸ್ಕೊಂಡಾಗ ಅದರಲ್ಲಿ ಏನೋ ಒಂದು ನಮಗೆ ಕಣ್ಮುಂದೆ ಹೋಗಬಾರ್ದು ಪಿಕ್ಚರು. ಓಕೆ ಇಲ್ಲೇನೋ ಸಸ್ಪೆನ್ಸ್ ಇರಬೇಕು, ಏನೋ ಥ್ರಿಲ್ಲರ್ ಇರಬೇಕು, ಮೂವಿ ನೋಡಬೇಕು ಅಂತ ಅನಿಸ್ಬೇಕು. ಸೊ ಅದಕ್ಕೆ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಎಷ್ಟು ಕಂಟ್ರೋಲ್ ಆಗುತ್ತೆ ಈ ವಿಡಿಯೋದಲ್ಲೂ ತುಂಬ ಕಂಟ್ರೋಲ್ ಮಾಡಿದ್ದೀನಿ ಗೈಸ್. ಇನ್ನು ನೆಕ್ಸ್ಟ್ ಲೆವೆಲಲ್ಲಿ ಸ್ಟೋರಿ ಗೊತ್ತು ನನಗೂ. ಅದು A to Z ನಾನಿವಾಗ ಅರ್ಧ ಗಂಟೆ ಅದ್ರ ಬಗ್ಗೆನೇ ಮಾತಾಡ್ಬೋದು. ಬಟ್ ಬೇಡ ಗೈಸ್, ಸುಮ್ಮನೆ ಏನು ಗೊತ್ತಾ, ನಮಗೂ ಬೇಜಾರು ಪ್ಲಸ್ ಅವರು ಹಾರ್ಡ್ ವರ್ಕ್ಗೆ ನಾನು ಮಣ್ಣು ಹಾಕ್ತಂಗೆ. ಸಿಂಪಲಾಗಿ ಹೇಳ್ತೀನಿ, ಯಾರ್ಯಾರೆಲ್ಲ ಈ ಥರ ವೀಡಿಯೋಸ್ ಮಾಡ್ತಾ ಇರ್ತೀರಾ, ಫುಲ್ ಮೂವಿ ಸ್ಟೋರಿನ 10 ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, 20 ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ದಯವಿಟ್ಟು ನಿಲ್ಲಿಸಿ. ಏನಕ್ಕೆ ಅಂದರೆ ನಿಮ್ಮದು 100 ವ್ಯೂಸು, 200 ವ್ಯೂಸು, 1000, 2000, 10,000, 1 ಲಕ್ಷ ವ್ಯೂಸ್ನೇ ಇಟ್ಕೊಳ್ಳಿ ಅಥವಾ 1 ಮಿಲಿಯನ್ ವ್ಯೂಸ್ನೇ ಇಟ್ಕೊಳ್ಳಿ. ಅದಕ್ಕೋಸ್ಕರ ಅವ್ರ ಹೊಟ್ಟೆ ಮೇಲೆ ತುಳಿಬೇಡಿ. ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ನಿಮಗೆ ಗೈಸ್, ಇವಾಗ ಮಾತಾಡ್ತಿದ್ದೀನಿ ಅಂದರೆ ನಾನೊಂದು ಕ್ಯಾಮ್ರಾ ಇಟ್ಟು ಮಾತಾಡ್ತಾ ಇದ್ದೀನಿ. ನಂದು ಇಷ್ಟೇ ಮುಗೀತು. ನನಗೆ ಸ್ಟೋರೇಜು ಅವಶ್ಯಕತೆ ಇಲ್ಲ. ನಮ್ಮಮ್ಮ ಅಂದರೆ ಒಂದು 5 GB ಸ್ಟೋರೇಜಾ ಹೋಯ್ತು ಬಿಡಕ್ಕೆ. 5 GB 10 GB 20 GB ಸ್ಟೋರೇಜ್, ಅದು ಮೊಬೈಲಲ್ಲೇ ಇರುತ್ತೆ. ಅದಕ್ಕೇನು ಎಕ್ಸ್ಟ್ರಾ ಇದು ಮಾಡಬೇಕಾಗಿಲ್ಲ. ಅದಾದಮೇಲೆ ಒಂದು ಕ್ಯಾಮ್ರಾಮ್ಯಾನ್ ಇಲ್ಲ, ಒಬ್ರು ಇದಿಲ್ಲ, ಒಂದು ಕ್ಯಾಮ್ರಾ ಇಟ್ಟಿದ್ದೀನಿ, ನಾನು ಕೂತ್ಕೊಂಡಿದ್ದೀನಿ, ನಾನು ಮಾತಾಡ್ತಿದ್ದೀನಿ, ಎತ್ಕೊತೀನಿ, ಒಂದು ಸ್ವಲ್ಪ ಬ್ರೈಟ್ನೆಸ್ ಎಲ್ಲ ರೆಡಿ ಮಾಡ್ತೀನಿ, ಎಡಿಟ್ ಮಾಡ್ತೀನಿ, ಟಕ್ಕಂತ ಅಪ್ಲೋಡ್ ಮಾಡ್ತೀನಿ, ಮುಗೀತು. ನನ್ನ ಶ್ರಮ ಇಷ್ಟೇ. ಇವಾಗ ನಿಮ್ಮದು ಕೂಡ ಅಷ್ಟೇ. ಇವಾಗ ಕ್ಯಾಮ್ರಾಮ್ಯಾನ್ ಇರಬೇಕಾಗಿಲ್ಲ, ಅವ್ರು ಬೇಕಾಗಿಲ್ಲ, ಇವ್ರು ಬೇಕಾಗಿಲ್ಲ, ಎಡಿಟರ್ ಬೇಕಾಗಿಲ್ಲ. ನಿಮ್ಗೆ ಗೊತ್ತಿದ್ರೆ, ಇಫ್ ಇನ್ ಕೇಸ್ ಏನು ಗೊತ್ತಿಲ್ಲ ನನಗೆ, ಕ್ಯಾಮ್ರಾಮ್ಯಾನ್ ಅವನು, ಎಡಿಟರ್ ಅವ್ರಿಗೆಲ್ಲ ಹೆಂಗೆ ಹೊಟ್ಟೆ ತುಂಬಿಸೋದು, ಬೇರೆ ಏನಾದರೂ ನೋಡಿ ಗೈಸ್. ಸಿಂಪಲಾಗಿ ಒಂದು ಹೇಳ್ತೀನಿ, ಇವಾಗ ಒಂದು ಮೂವಿ ಆಗೋದು ಸಿಕ್ಕಾಪಟ್ಟೆ ಈಸಿ ಅಂತ ಅನ್ಕೊಳ್ಳೇಬೇಡಿ. ಏನಂತ ಕೇಳ್ತಿದ್ದೀನಿ ಅಂದರೆ ನಾನು ಕೂಡ ಇವಾಗ ಒಂದು ಸ್ವಲ್ಪ ಮೂವಿ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಏನು ಹೇಳ್ತೀನಿ ಅಂದರೆ, ಒಂದು ಮೂವಿಗೆ ಗೈಸ್ ಮಿನಿಮಮ್ ಅಂದ್ರೂ 1.5 ಇಯರಿಂದ 2 ಇಯರ್ಸ್ವರೆಗೂ ಕಷ್ಟ ಬಿದ್ದಿರ್ತಾರೆ ಗೈಸ್. ಸಿಂಪಲಾಗಿ ಒಂದು ಹೇಳ್ತೀನಿ, ಸ್ಕ್ರೀನ್ ಪ್ಲೇ ಮಾಡಬೇಕಾದ್ರೆ ಇದೆಯಲ್ಲ ಟಾರ್ಚರು, ಅದು ನೆಕ್ಸ್ಟ್ ಲೆವೆಲ್ ಟಾರ್ಚರು. ಯಾರನ್ನಾರು ಮೂವಿ ಫೀಲ್ಡಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋ, ಕೋ ಡೈರೆಕ್ಟರ್ ಆಗೋ ಅಥವಾ ಡೈರೆಕ್ಟರ್ ಆಗೋ ವರ್ಕ್ ಮಾಡಿರೋರು ನಿಮ್ಮ ಕಾಂಟ್ಯಾಕ್ಟಲ್ಲಿ ಇದ್ದರೆ ದಯವಿಟ್ಟು ವಿಚಾರಿಸಿ. ಏನಕ್ಕೆ ಅಂದರೆ ನೆಕ್ಸ್ಟ್ ಲೆವೆಲ್ಲು ಟಾರ್ಚರ್ ಅನ್ನೋದಕ್ಕಿಂತ ಪ್ರೆಷರ್ ಜಾಸ್ತಿ ಇದೆ ಗೈಸ್. ಏನಂದರೆ ಇವಾಗ ಒಂದು ಸ್ಕ್ರೀನ್ ಪ್ಲೇ ಮಾಡಬೇಕಾದಾಗ ಅಲ್ಲಿ ಎಷ್ಟು ಟೀಮ್ ಮೆಂಬರ್ಸ್ ಎಷ್ಟು ಜನ ಬೇಕಾದರೂ ಇರಲಿ, 10 ಜನ, 5 ಜನದಿಂದ 50 ಜನ ಗಂಟನೂ ಇರಲಿ, ಅವ್ರು ಹೆಂಗೆ ಥಿಂಕ್ ಮಾಡಬೇಕು ಅಂದರೆ ಸಿಂಪಲ್ಲಾಗಿ 4 ಕ್ಯಾರೆಕ್ಟರ್ ಜೊತೆ ಇವಾಗ ಇನ್ವಾಲ್ವ್ ಆಗಿ ನಾವು ವರ್ಕ್ ಮಾಡ್ತಾಯಿದ್ದೀವಿ. ಇವಾಗ ಕ್ಯಾಮ್ರಾ 4, ಇವಾಗ ಫಾರ್ ಎಕ್ಸಾಂಪಲ್ ಇದು ಕ್ಯಾಮ್ರಾ, ಇಲ್ಲಿ 4 ಜನ ಇದ್ದಾರೆ, ಕ್ಯಾಮ್ರಾಗೆ 4 ಜನ ಕಾಣಿಸ್ತಿದ್ದಾರೆ. ಇವಾಗ ನೀವು 4 ಜನದ ಇಂಪಾರ್ಟೆನ್ಸ್ ಕೊಡಬೇಕು ಅಂದಾಗ ಒಬ್ಬನ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡ್ಬಿಡುತ್ತೆ, 4 ಪಾಯಿಂಟ್ ಆಫ್ ವ್ಯೂಯಿಂದ ಒಬ್ಬ ಯೋಚನೆ ಮಾಡಬೇಕು. ಇವಾಗ ನಾನು ಸ್ಕ್ರೀನ್ ಪ್ಲೇ ಮಾಡ್ತಾಯಿದ್ದೀನಿ, ನನ್ನ ಜೊತೆ ಇನ್ನೊಂದು 5 ಜನ ಇದ್ದಾರೆ ಅಂದರೆ 5 ಜನನೂ ಕೂಡ ಅಲ್ಲಿ ಸ್ಕ್ರೀನ್ ಮೇಲೆ 4 ಜನ ಕಾಣಿಸ್ತವ್ರೆ. ಒಬ್ಬೊಬ್ಬರು ಪಾಯಿಂಟ್ ಆಫ್ ವ್ಯೂಯಿಂದ ಹೆಂಗೆ ಕಾಣಿಸುತ್ತೆ, ಯಾವ ಥರ ವರ್ಕೌಟ್ ಆಗುತ್ತೆ, ಯಾವ್ದು ವರ್ಕೌಟ್ ಆಗಲ್ಲ, ಇದು ವರ್ಕೌಟ್ ಆಗುತ್ತೆ, ಇದು ವರ್ಕೌಟ್ ಆಗಲ್ಲ, ಇವ್ನ ಪಾಯಿಂಟ್ ಆಫ್ ವ್ಯೂಯಿಂದ ಹೆಂಗೆ ತೋರಿಸ್ಬೇಕು
ತೋರಿಸ್ಬೇಕು, ಇವ್ನ ಪಾಯಿಂಟ್ ಆಫ್ ವ್ಯೂ ಹೆಂಗೆ ತೋರಿಸ್ಬೇಕು, ಈ ಥರ ತುಂಬ ರೀತಿ ಯೋಚನೆ ಮಾಡಬೇಕಾಗುತ್ತೆ. ಆಮೇಲೆ ಮನೇಲಿ ಕೂತ್ಕೊಂಡು ಅನ್ಕೋಬೋದು ಕೆಲವ್ರು ಏನು ಮೂವಿ ಮಾಡೋಕ್ಕೆ, ಒಂದು ದಿನ ಕೂತ್ಕೋತಾರೆ ಆನ್ಲೈನ್ ಬರೀತಾರೆ, ಇನ್ನೊಂದು ದಿನ ಕೂತ್ಕೋತಾರೆ ಒಂದು ಸ್ಕ್ರೀನ್ ಪ್ಲೇ ಒಂದು 2 ದಿನದಲ್ಲಿ 3 ದಿನದಲ್ಲಿ ಬರೆದು ಬಿಸಾಕ್ತಾರೆ. ಅದಾದಮೇಲೆ ಒಂದು ಎರಡು ದಿನ ಡೈಲಾಗ್ ರೈಟಿಂಗ್ಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅದಾದಮೇಲೆ ಅದು ಇದು ಎಕ್ಸೆಟ್ರಾ ಆರ್ಟಿಸ್ಟ್ಗಳು ಹುಡುಕ್ತಾರೆ, ಮೂವಿಗೆ ಹೋಗ್ತಾರೆ. ಇದೆಲ್ಲ ಏನಮ್ಮ ಅಂದರೆ ಒಂದು 6 ತಿಂಗಳಲ್ಲಿ ಮುಗಿಸ್ಬಿಡ್ಬೋದು. ಇವ್ರು ಸುಮ್ಮನೆ 2 ವರ್ಷ 3 ವರ್ಷ. ಗೈಸ್ ನಿಜವಾಗ್ಲೂ ಹೇಳ್ತೀನಿ, ಅಷ್ಟು ಈಸಿ ಅಲ್ಲ ಗೈಸ್. ಸಿಂಪಲ್ಲಾಗಿ ಅದು ಈಸಿ ಅಲ್ಲವೇ ಅಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ, ಸಿಕ್ಕಾಪಟ್ಟೆ ತಲೆ ಬೇಕು. ದೊಡ್ಡ ಮೂವಿ ಆಗಬೇಕಾದಾಗಂತೂ ಸಾವಿರಾರು ಜನ ಸ್ಕ್ರೀನ್ ಪ್ಲೇ ಮಾಡ್ತಾ ಇರ್ತಾರೆ. ಸೊ ಅದೆಲ್ಲ ನೆಕ್ಸ್ಟ್ ಲೆವೆಲು. ಸೊ ಅದಕ್ಕೋಸ್ಕರ ನಾನು ಆದಷ್ಟು ಕಂಟ್ರೋಲ್ ಮಾಡೋದು ಏನೇ ಹೇಳ್ಬೇಕಾದಾಗ್ಲೂ, ಅದಕ್ಕೆ ಪೈರಸಿನ ಸ್ಟಾಪ್ ಮಾಡಿ ಆದಷ್ಟು ಥಿಯೇಟ್ರಿಗೆ ಹೋಗಿ ನೋಡಿ. ಥಿಯೇಟ್ರಲ್ಲಿ ಆಗಿಲ್ವಾ, ದಯವಿಟ್ಟು OTT ಪ್ಲ್ಯಾಟ್ಫಾರ್ಮ್ಗೆ ಬರೋ ಗಂಟೆ ಕಾದ್ಬಿಟ್ಟು OTTಲಿ ನೋಡಿ. ಸೊ OTTಲಿ ನೋಡೋದು ಏನಿಲ್ಲ ಅಂದರೆ ಆಲ್ಮೋಸ್ಟ್ ಅವ್ರಿಗೆ ಮೂವಿಗೂ ಅವ್ರಿಗೂ ಹೆಲ್ಪ್ ಆಗಿರುತ್ತೆ, ಯಾಕಂದರೆ ಇವರು ದುಡ್ಡು ಕೊಟ್ಟು ತಗೊಂಡಿರ್ತಾರೆ. ಸೊ ಈ ರೀತಿ ಆಮೇಲೆ ನಿಮ್ಮ ಸೇಫ್ಟಿಗೋಸ್ಕರ ನಾನು ಹೇಳೋದು ಗೈಸ್ತೆ, ದುಡ್ಡು ಕಟ್ಬಿಟ್ಟು ನೋಡಿ, ನಿಮ್ಮ ಹತ್ರ ದುಡ್ಡು ಇದ್ದೇ ಇರುತ್ತೆ ಅಂತ ನಾನು ಇದು ಮಾಡಲ್ಲ. ಸೊ ನಿಮ್ಮ ಸೇಫ್ಟಿ, ನಿಮ್ಮ ಸೆಕ್ಯೂರಿಟಿ, ಪರ್ಸ್ನಲ್ ಡೇಟಾಗಳೆಲ್ಲ ಸೆಕ್ಯೂರ್ ಆಗಿರಬೇಕು ಅಂದರೆ ಆದಷ್ಟು ಈ ಥರ ಈ ಪೈರೇಸಿ ಲಿಂಕ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಗೈಸ್, ಈ ವಿಡಿಯೋ ಲೆಂತ್ ಐತೆ ಅಂತ ಅನಿಸುತ್ತೆ. ಸೊ ಲವ್ ಯು ಗೈಸ್, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬೈ, ಸೈನಿಂಗ್ ಆಫ್ ಗೈಸ್.